ನನ್ನೆಲ್ಲ ಪ್ರೀತಿಯ ಸ್ನೇಹಿತರಿಗೆ ಗುಡ್ ಮಾರ್ನಿಂಗು, ನನ್ನ ಸಂಬಂಧಿಕರಿಗೂ ಗುಡ್ ಮಾರ್ನಿಂಗು. ಈಗ ನಾನೊಂದು ಹೇಳೋ ವಿಚಾರ ಏನಂದರೆ, ಮಕ್ಕಳು ಬೆಳೆದ್ರೆ ಆ ಥರ ಬೆಳಿಬೇಕ್ರಿ, ಇಲ್ಲದ್ರೆ ಅಂಥ ಮಕ್ಕಳು ಊಟಕ್ಕೆ ಹೋಗ್ಬಾರ್ದು. ನಾನು ಏನು ಹೇಳ್ತೀನಿ ಅಂದರೆ, ಇವತ್ತು ನನ್ನ ತಮ್ಮನ ಬರ್ಡೇ. ನನ್ನ ತಮ್ಮ ಅಂದರೆ ಅಮ್ಮನಿಗೆ ತಂಗಿ ಮಗ, ನನಗೆ ಚಿಕ್ಕಮ್ಮನ ಮಗ. ಆ ಹುಡುಗ ಏನಂದರೆ ಓದೋದು ಬರೆಯೋದೆಲ್ಲ ಬಿಟ್ಟು ಊರಿಗೆ ಹೋಗಿ ಕೆಲ್ಸಕ್ಕೆ ಸೇರ್ಕೊಂಡ್ಬಿಡ್ತು. ಒಂದು ಕೆಲಸ ಮಾಡೋಕ್ಕೆ ಅಂತ ಹೋಗಿ ಸೇರ್ಕೊಂಡ. ಇವತ್ತು ಕೆಲಸ ಮಾಡಿಬಿಟ್ಟು ಅವನ ಕಾಲ ಮೇಲೆ ಅವ್ನು ನಿಂತ್ಕೊಂಡು ಒಂದು ಕಾರ್ ತೊಗೊಂಡಿದ್ದಾನೆ ಅಂದರೆ ನೀವು ನಂಬ್ತೀರಾ? ತುಂಬ ಏನು ವಯಸ್ಸಲ್ಲ ಅವನಿಗೆ, ಏನಿಲ್ಲ, ಈಗ ಒಂದು 18-19 ವರ್ಷ ಇರಬೇಕೀಗ ಪ್ರೆಸೆಂಟು. ಏನು ಅಂದರೆ, ನಾನೇ ಒಂದು ಟೈಮಲ್ಲಿ ಹುಡುಗನಿಗೆ ಬೈದಿದ್ದೆ, ನಿನ್ನ ನೋಡಿ ನಾಳೆ ನನ್ನ ಮಗನೂ ಕಲ್ತ್ಬಿಡ್ತಾನೆ, ನಮ್ಮನೆಗೆಲ್ಲ ಬರಬೇಡ, ಓದಿಲ್ಲ ಬರಹ ಇಲ್ಲ, ಅಪ್ಪ ಅಮ್ಮನಿಗೆ ಒಂದು ಒಳ್ಳೆ ಹೆಸರು ತರಲಿಲ್ಲ ಅಂತ ಸಿಕ್ಕಾಪಟ್ಟೆ ಬೈದು ಜಗಳ ಆಡ್ಬಿಟ್ಟಿದ್ದೆ. ನಮ್ಮ ಮನೆಗೆಲ್ಲ ಬರ್ತಾ ಇದ್ದಿಲ್ಲ, ನಮಗೆಲ್ಲ ಫೋನ್ ಮಾಡ್ತಿದ್ದಿಲ್ಲ. ಇವತ್ತು ಆ ಹುಡುಗನ ಸಾಧನೆ ಹೆಂಗಿದೆ ಅಂದರೆ, ಇವತ್ತು ಸ್ವಂತ ಓನು ಕಾರ್ ಡೀಲರ್ ಆಗಿದ್ದಾನೆ. ಇವತ್ತು ಅವನು ಬೆಂಗಳೂರಲ್ಲಿ ಕಾರ್ ಡೀಲರ್ ಆಗಿ ಎಲ್ಲರಿಗೂ ಕಾರ್ ಸೇಲ್ ಮಾಡಿಸುವಂಥ ಕೆಲಸ ಮಾಡ್ತಾ ಇದ್ದಾನೆ. ಬಟ್ ಓನಾಗಿ ಇವತ್ತು ಅವನು ಒಂದು ಹೊಸ ಕಾರ್ ತೊಗೊಂಡಿದ್ದಾನೆ. ಆ ಕಾರಲ್ಲಿ ಇವತ್ತು ಬೆಂಗಳೂರಿಗೆ ಬಂದಿದ್ದಾನೆ. ಬಟ್ ಇವತ್ತು ಬೆಂಗಳೂರಿಂದ ಶಿವಮೊಗ್ಗ ಬಂದಿದ್ದಾನೆ. ನಿಜ ಕೇಳೋಕ್ಕೆ ಭಾಳ ಖುಷಿ ಆಯಿತು. ಬೆಳಗ್ಗೆನೇ 5 ಗಂಟೆಗೆ ಶಿವಮೊಗ್ಗ ಬಂದುಬಿಟ್ಟು ನನಗೆ ಫೋನ್ ಮಾಡ್ಯಾನೆ, ಅಕ್ಕ ಶಿವಮೊಗ್ಗ ಬಂದಿದ್ದೀನಿ, ಇವತ್ತು ನನ್ನ ಬರ್ಡೇ ಅಕ್ಕ ಅಂತ. ಭಾಳ ಖುಷಿ ಆಯಿತು. ಬಾ ಮನೆಗೆ ಅಂದೆ. ನಾನೇ ಒಂದು ಟೈಮಲ್ಲಿ ಹೇಳಿದ್ದೆ, ನಮ್ಮ ಮನೆಗೆಲ್ಲ ಬರಬೇಡಪ್ಪ, ನಿನ್ನ ನೋಡಿ ನಾಳೆ ನನ್ನ ಮಗನೂ ಕಲ್ತ್ಬಿಡ್ತಾನೆ, ಒಂದು ಓದಿಲ್ಲ ಬರಹ ಇಲ್ಲ, ತಂದೆ ತಾಯಿಗೆ ಒಂದು ಒಳ್ಳೆ ಮಗ ಆಗಲಿಲ್ಲ, ಬರೀ ಹೊರಗಡೆ ಪೋಲಿ ಪುಂಡ್ರ ಜೊತೆಗೆ ಸೇರಿಕೊಂಡು ಪೋಲಿ ಬಿದ್ದೋಗಿದ್ಯಾ ಅಂತ ಬೈದಿದ್ದೆ ನಾನು ಆ ಹುಡುಗನಿಗೆ. ಇವತ್ತು ನಾನೇ ಫೋನ್ ಮಾಡಿಬಿಟ್ಟು ಅವನಿಗೆ ಬರ್ಡೇ ವಿಶ್ ಮಾಡಿದೆ, ಮನೆಗೆ ಬಾ ಅಂತ ಇವತ್ತು ನಾನೇ ಕರೆದೆ. ಸಾಧನೆ ಮಾಡಿದ್ರೆ ಮಕ್ಕಳು ಈ ಥರ ಸಾಧನೆ ಮಾಡಬೇಕು. ಊರು ಬಿಟ್ಟು ಹೋಗಿ ಕೆಲಸ ಮಾಡ್ಕೊಂಡು ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡು ಇವತ್ತು ಅವ್ರ ಅಪ್ಪ ಅಮ್ಮನಿಗೆ ಒಂದು ಕಾರ್ ತಗೊಂಡು ಬರೋವಂಥ ರೇಂಜಲ್ಲಿ ಅವ್ನು ಬೆಳೆದಿದ್ದಾನೆ ಅಂದರೆ ರಿಯಲಿ ಅಂಥ ಮಕ್ಕಳು ಹುಟ್ಟಬೇಕಪ್ಪ, ಹುಟ್ಟಿದ್ರೆ ಅಲ್ವಾ. ಬೆಳಗ್ಗೆ 5 ಗಂಟೆಗೆ ಅವ್ನು ಫೋನ್ ಮಾಡಿದಾಗ ನನಗೆ ಭಯ ಆಗೋಯ್ತು, ಯಾಕೆ ಇಷ್ಟು ಬೆಳಗ್ಗೆನೇ ಫೋನ್ ಮಾಡ್ತೀನಿ ಅಂತ. ಆಮೇಲೆ ಗೊತ್ತಾಯಿತು, ಅಕ್ಕ ಇವತ್ತು ನನ್ನ ಬರ್ಡೇ, ಕಾರ್ ತೊಗೊಂಬಂದಿದ್ದೀನಿ, ಬಾರಕ್ಕ ಹೊರಗಡೆ ಹೋಗೋಣ ಅಂತ ಕರೆದಾಗ ಭಾಳ ಖುಷಿ ಆಯಿತು ನನಗೆ. ಬರ್ತಾನೆ ನೋಡ್ರಿ, ಆಮೇಲೆ ಆ ಹುಡುಗನಿಗೆ ಒಂದು ಕೇಕ್ ಕಟ್ ಮಾಡಿಸ್ತೀನಿ. ನಿಜ ಭಾಳ ಖುಷಿ ಆಗತ್ತೆ ಆ ಹುಡುಗನ ಬಗ್ಗೆ ಹೇಳೋದಕ್ಕೆ. ಅಂದರೆ ಮಕ್ಕಳು ತಂದೆ ತಾಯಿಗೆ ತಲೆ ತಗ್ಸೋಂಥ ಕೆಲಸ ಮಾಡಬಾರ್ದು. ಅವ್ರ ಅಪ್ಪ ಅಮ್ಮ ತುಂಬ ಕಷ್ಟ, ತುಂಬ ಸಾಲ ಮಾಡಿದರು. ಇವತ್ತು ಅವ್ರ ಅಮ್ಮನ ಸಾಲ ಸಂಘಗಳೆಲ್ಲ ಅವನೇ ಕಟ್ತಾ ಇರೋದು. ಕೆಲವೊಬ್ಬರು ಅವರಿಂದ ಏನೇನು ಪಡ್ಕೋಬೇಕೋ ಎಲ್ಲ ಪಡ್ಕೊಂಡ್ಬಿಟ್ಟು ಪುಣ್ಯಾತ್ಗಿತ್ತಿಯವ್ರಿಗೆ ಇವಾಗ ಅಂತ. ನಮ್ಮ ಚಿಕ್ಕಮ್ಮನ ಬಗ್ಗೆ ಲಾಸ್ಟ್ ಟೈಮ್ ನಾನೊಂದು ವಿಡಿಯೋ ಹಾಕಿದ್ದೆ. ಅವ್ರು ಎಷ್ಟು ಉಪಕಾರ ಮಾಡಿದ್ದಾರೆ ಅಂದರೆ ಎಲ್ಲ ಪುಣ್ಯಾತ್ಗಿತ್ತಿಯರು ಮರ್ತ್ಬಿಟ್ಟಿದ್ದಾರೆ ಅವ್ರು ಮಾಡಿರೋ ಉಪಕಾರನ. ಆದರೂ ಆ ಹುಡುಗ ಇವತ್ತು ಹೇಳ್ತಾನೆ, ನಿನಗೆ ಯಾರು ಅಂದರು ಆಡಿದ್ರು ಅಂಥವ್ರು ಮುಂದೆಲ್ಲ ನೀನು ತಲೆ ತಗ್ಸ್ಬೇಡಮ್ಮ, ನಾನು ನಿನ್ನನ್ನು ಸಾಕ್ತೀನಿ, ನೀನು ಬೆಂಗಳೂರಿಗೆ ಬಂದುಬಿಡು, ಯಾರ ಹತ್ರನೂ ಹಂಗಿಸ್ಕೋಬೇಡ, ಬೈಸ್ಕೋಬೇಡ, ಅಂಥದ್ದೇನು ನಿನಗೆ ಬಂದಿಲ್ಲ, ಇವತ್ತು ನಾನು ಸಂಪಾದನೆ ಮಾಡ್ತಾಯಿದ್ದೀನಿ, ನಾನು ಸಾಕ್ತೀನಿ, ಬಾ ಬೆಂಗಳೂರಿಗೆ ಅಂತ ಕರೀತಾನೆ ಅವ್ರ ಅಮ್ಮನಿಗೆ. ಅಂದರೆ ಲೆಕ್ಕ ಹಾಕ್ರಿ ಆ ಹುಡುಗ ಇವತ್ತು ಯಾವ ರೇಂಜಿಗೆ ಬೆಳೆದಿದ್ದಾನೆ ಅಂತ. ತುಂಬ ಖುಷಿ ಆಗುತ್ತೆ ನನಗೆ ಇದು ವಿಚಾರ ಎಲ್ಲ ಕೇಳ್ತಾ ಇದ್ರೆ. ಬಟ್ ನಮ್ಮ ಚಿಕ್ಕಮ್ಮ ಅಂತ ಹುಡುಗನಿಗೆ ಪಡೆದಿರೋದಕ್ಕೆ ಪುಣ್ಯ ಮಾಡಿದ್ಲು. ನಿಜ, ಮಕ್ಕಳು ಬೆಳೆದ್ರೆ ಆ ಥರ ಬೆಳಿಬೇಕ್ರಿ, ಆಯಿತಾ. ಯಾವತ್ತೂ ತಂದೆ ತಾಯಿಗೆ ತಲೆ ತಗ್ಸೋಂಥ ಕೆಲಸ ಮಾಡಬಾರ್ದು. ತಂದೆ ತಾಯಿ ತಲೆ ಎತ್ಬಿಟ್ಟು ಎಲ್ಲರ ಮುಂದೆ ಇಂಥ ಮಕ್ಕಳನ್ನ ನೀವು ಪಡೆದಿರೋದಕ್ಕೆ ನಿಮ್ಗೊಂದು ಹ್ಯಾಂಡ್ಸ್ ಆಫ್ ಅಂತ ಹೇಳಬೇಕು. ಆ ರೀತಿಯಲ್ಲಿ ಮಕ್ಕಳು ಬೆಳಿಬೇಕು. ಇವತ್ತು ನನ್ನ ತಮ್ಮ ಆ ಥರ ಆಗಿರೋದಕ್ಕೆ ನಾನು ಬೈದಿರೋದೇ ಕಾರಣ ಅಂತ ಹೇಳ್ತಾರೆ ಕೆಲವರು. ಸಿಕ್ಕಾಪಟ್ಟೆ ಬೈತೀನಿ ನಾನು ಅವನಿಗೆ. ಒಂದು ಓದಿಲ್ಲ ಬರಹ ಇಲ್ಲ, ಬರೀ ಹುಡುಗರ ಜೊತೆಗೆ ಸೇರ್ಕೊಂಡು ಹಿಂಗೆಲ್ಲ ಮಾಡ್ತೀಯಾ, ಅವಳು ಕಷ್ಟ ನೋಡಲ್ಲ ಮಾಡಲ್ಲ ಅಂತ. ನಮ್ಮ ಚಿಕ್ಕಮ್ಮನಿಗೆ ಒಬ್ಬನೇ ಮಗ. ನನಗೆ ಈ ವಿಡಿಯೋ ಮಾಡೋಕ್ಕೆ ಭಾಳ ಹೆಮ್ಮೆ ಇದೆ ಆ ಹುಡುಗನ ಬಗ್ಗೆ. ಅವತ್ತು ನಾನು ಬೈದೆ ಅವನಿಗೆ, ಊರು ಬಿಟ್ಟು ಹೋದ ಅವನು. ಎಲ್ಲರೂ ಅಂತಾರೆ, ಆಡ್ತಾರೆ, ಬೈತಾರೆ, ಅಕ್ಕ ಹೆಂಗಂದ್ರೆ ಹಂಗೆ ಬೈತಾಳೆ ಅಂತ. ಇವತ್ತು ಅವನು ಒಂದು ಕಾಲ ಮೇಲೆ ಅವ್ನು ನಿಂತಿದ್ದಾನೆ ಅಂದರೆ ಇವತ್ತು ನಾನೇ ಫೋನ್ ಮಾಡಿ ಬಾ ನಮ್ಮ ಮನೆಗೆ ಅಂತ ಕರೆದೆ. ಸಾಧನೆ ಅಂದರೆ ಇದು ಅಲ್ವಾ. ನಿಜ ಭಾಳ ಖುಷಿ ಆಗುತ್ತೆ ಇಂಥ ಮಕ್ಕಳು ನೋಡ್ತಾ ಇದ್ರೆ. ಇವತ್ತು ಆ ಹುಡುಗಂದು ಹ್ಯಾಪಿ ಬರ್ಡೇ. ಇವತ್ತೊಂದು ಕೇಕ್ ಕಟ್ ಮಾಡ್ಸೋಣ ಅಂತ ಇದ್ದೀನಿ, ನಮ್ಮ ಮನೆಗೆ ಕರೆದ್ಬಿಟ್ಟು. ಥ್ಯಾಂಕ್ ಯು. ನಿಮಗೆ ಈ ವಿಡಿಯೋ ಬಗ್ಗೆ ಏನು ಅನಿಸುತ್ತೆ ಅನ್ನೋದು ಒಂದು ಕಮೆಂಟ್ ಮಾಡಿ ನೋಡೋಣ.